ಹೇ ಏ ಪಾರು, ಹೇ ಹೇಳೆ ಪಾರು, ಹೇ ಏ ಪಾರು, ಹೇ ಹೇಳೆ ಪಾರು. ಒಂದು ಸಲ ಏನಾಗಲ್ಲ, ಐ ಲವ್ ಯು ಅಂತ ಒಮ್ಮೆ ಹೇಳೆ ನಿನ್ಕೊಳೆ ಪಾರು. ಹ್ಮ್ ಹೇಳು ಹೇಳು ಐ ಲವ್ ಯು ಅಂತ ಹೇಳು. ಓ ದೇವದಾಸ, ಏನ್ ದೇವದಾಸ ಇಷ್ಟ ದಿನ ಎಲ್ಲೋಗಿದ್ದೆ? ಎಲ್ಲೋಗಿದ್ದೆ ಅನ್ಬೇಡ, ನೀ ಕರ್ದಿಲ್ಲ ಅಂತ ಹೇಳು. ಅದೇ ಹುಡುಗಿ ಸಿಗೋವರೆಗೂ ಎಲ್ಲಾರು ಬೇಕು, ಹುಡುಗಿ ಸಿಕ್ಮೇಲೆ ಯಾರು ಬೇಡ. ಯಾರಂದ್ರಿ ಹುಡುಗಿ ಸಿಕ್ಲು ಅಂತ? ನನಗೆ ಎಲ್ಲ ಗೊತ್ತಾಕತ್ತಮ್ಮ, ನಾನು ನಿನ್ನ ಮನಸ್ಸಾಕ್ಷಿ, ನನಗ್ ಗೊತ್ತಾಗಲ್ಲ. ದೇವದಾಸ ಒಂದ್ ರೀತಿ ಗ್ರೀನ್ ಸಿಗ್ನಲ್ ಸಿಕ್ತು ನಿನ್ನೆ. ಆದ್ರೆ ಐ ಲವ್ ಯು ಅಂತ ಹೇಳಲೇ ಇಲ್ಲ ಆಕಿ, ಗೊತ್ತನ? ಆಕಿಗೆ ನಾನಂದ್ರೆ ಹೆವಿ ಇಷ್ಟ ಐತಿ, ಆದ್ರೆ ಹೇಳ್ಕೊಂಡಿದ್ದಿಲ್ಲ. ನಿನ್ನೆ ಒಂದೇ ಒಂದ್ಸಲ ನಾನು ಬರೀ ನಮ್ಮ ಅಪ್ಪ ನಮಗೂ ಇಷ್ಟ ಅದಿ, ಬರ್ತಾರ ಮದುವೆ ವಿಚಾರ ಮಾತಾಡಕ್ ಅಂದಿದ್ದಕ್ಕೆ ಸಡನ್ಲಿ ಒಪ್ಕೊಂಡ್ಲು. ಹೌದಾ? ನಿಂದು ಎಂತ ಲವ್ ಸ್ಟೋರಿಲಿ? ಯಾಕೆ ದೇವದಾಸ? ಅಲ್ಲ, ಗ್ರೀನ್ ಸಿಗ್ನಲ್ ಸಿಕ್ತು ಅಂತಿ, ಐ ಲವ್ ಯು ಅಂತ ಹೇಳಲಿಲ್ಲ ಅಂತಿ, ಮತ್ತೆ ಎಂತ ಪ್ರೀತಿಯೋ ಏನ? ಏನ್ ಮಾಡ್ಬೇಕು, ನನ್ನ ಹುಡುಗಿ ಒಂಚೂರು ಟ್ಯೂಬ್ ಲೈಟ್, ಪಟಕ್ಕಂತ ಹೂ ಅನ್ನಂಗಿಲ್ಲ. ಐ ಲವ್ ಯು ಅಂತ ಹೇಳ್ಬೇಕಂದ್ರ ಆಕಿ ಆಕಿ ಗಂಡುಗೆ ಹೇಳ್ತಾಳಂತೆ. ಒಬ್ರಿಗೆ ಹೇಳಂಗಿಲ್ಲಂತೆ. ಅದಕ್ಕೆ ಏನ್ ಮಾಡ್ಬೇಕು, ಹೇಳಲಿಲ್ಲ ಆಕಿ. ನಮ್ಮ ಮದ್ವೆ ನಿಶ್ಚಯ ಆಗ್ಲಿ ಅವಾಗ ಹೇಳ್ತೀನಿ ಅಂದ್ಲ. ಒಂದ್ ರೀತಿ ಇಂಥ ಹುಡುಗಿ ಸಿಗೋದು ಭಾರಿ ಅಪರೂಪ ಅಲ್ಲ ದೇವದಾಸ? ಏನ್ ಹಿಂಗ ಹೇಳ್ತಿ? ಐ ಲವ್ ಯು ಅಂತ ಹೇಳಕ್ಕೆ ಇಷ್ಟ ದಿನ ತಗೊಂಡಕ್ಕಿ ನಾಳೆ ಮದ್ವೆಗಿನ ಸಂಸಾರ ಮಾಡ್ತಾಳ, ನಾಚಿಕೆ 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 ಅಂತೇಳಿ. ಆಮೇಲೆ ನೋಡು, ಪರ್ಮನೆಂಟ್ ಏನ್ ಬ್ರಹ್ಮಚಾರಿ ಮಡಗಿದಾಳ. ಛೀ ದೇವದಾಸ, ಇತ್ತಿತ್ತಾಗ ಭಾರಿ ಪೋಲಿಗಿಯ ನೀನು. ಏನು ಹಂಗಲ್ಲದ, ಒಂದು 108 ಜನಕ್ಕೆ ಐ ಲವ್ ಯು ಅಂತ ಹೇಳಿ ಯಾರನ್ನೋ ಒಬ್ರನ್ನ ಮದುವೆ ಆಗೋಗಿ ಹುಡುಗಿಯರು ಎಲ್ಲೆಲ್ಲೋ ಒಬ್ಬೊಬ್ರು ಅದಾರ. ಅಂಥವ್ರ ನಡುವೆ ಇಂಥ ಹುಡುಗಿ ಸಿಗೋದು, ಮತ್ತೆ ಫಸ್ಟ್ ಟೈಮ್ ಆಕೆ ಐ ಲವ್ ಯು ಅಂತಾಳಂದ್ರೆ ಅದು ನನಗೋಸ್ಕರ ಅಂತ ನನಗೆ ಎಷ್ಟು ಖುಷಿ ಆಕಿತ್ತು ಗೊತ್ತನ ಸೋಮ್ನೀರ. ಚಾಲು ಆತಪ್ಪ ಇವಂದು ದೇವದಾಸ 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 ಅಂತೇಳಿ. ಮೇಲೆ ನೋಡ್ತಾ ಇದ್ದಾನೆ, ಅಲ್ಲಿ ಯಾರದಾರ? ಅಲ್ಲಲ್ಲಿ ಈಗ ಅದಕ್ಕೆ ಹೋಗ್ಲಿ ಬಿಡ. ಈಗ ಯಾವಾಗ ಮತ್ತೆ ಹೋಗೋದ ನಿಮ್ಮಪ್ಪ ನಿಮ್ಮವ್ವ ಮಾತಾಡಕ? ಏನ್ ಇವತ್ತು ಆರಾಮ್ ಮನೆ ಮಾಡ್ಕೊಂಡ್ಬಿಟ್ಟಿಯಲ್ಲ? ಅದ ಹೋಕರ್ ಯಾವಾಗ ಹೋಕಾರೋ ಗೊತ್ತಿಲ್ಲ, ನಾನು ಹೆಂಗೆ ಕೇಳಕತ್ತಿ ಬೇಡ. ಈಗ ಸದ್ಯ ಸುಮ್ಮನೆ ಅದೇನಿ ಕೇಳಿದೆ ಅಂದ್ರೆ ಯಾಕೆ ನಿನ್ಗೆ ಅಷ್ಟು ಮದ್ವಿದ ಅರ್ಜೆಂಟ್ ಐತಿನೋ ಅಂತಾರೆ. ಅದಕ್ಕೆ ಹೆಂಗಿದ್ರು ಅವರೇ ಮಾಡ್ತಾ ಇದಾರೆ. ಇಷ್ಟು ದಿನ ಕಾದವನಿಗೆ ಇನ್ನೊಂದು ದಿನ ಕಾಯೋದಾಗಂಗಿಲ್ಲನ. ಅದೇನಂತಾರಲ್ಲ, 11 ದಿನ ಕಾದವಂಗೆ ಮತ್ತೊಂದು ದಿನ ಕಾಯಕ್ಕೆ ಅಂತಂದ್ರೆ ಕಾಯನ ಇನ್ನೂ 1-2 ದಿನ. ಅಷ್ಟರೊಳಗೆ ಈ ಮದ್ವಿ ಮಾತುಕತೆ ಆಗ್ಬಿಡುತ್ತಂದ್ರೆ ಈ ಪ್ರೀತಿದು ಎಂಜಾಯ್ ಮಾಡೋಕ್ಕಾಗಲ್ಲ. ಒಂದೇ ಒಂದ್ಸಲ ನಾನು ನನ್ನ ಹುಡುಗಿ ಭೇಟಿ ಆಗ್ಬೇಕಂತದೇವಿ. ಇವತ್ತು ಕರೆದೇನಿ ಪಾರ್ಕ್ ಕಡೆ ಬಾ ಅಂತ. ಏನು ಮಾಡ್ತಾಳೋ ಗೊತ್ತಿಲ್ಲ, ಕಾಲೇಜ್ ಕಡೆ ಇರೋ ಪಾರ್ಕ್. ಇವತ್ತು ಆಫೀಸ್ ಸುಟಿ ಇತ್ತಲ್ಲ, ಅದಕ್ಕೆ ಮನೆ ಆಗಿದ್ದೀನಿ. ಈಗ ರೆಡಿಯಾಗಿ ಹೋಗ್ತೀನಿ. ಈಗ ಹೋಗಿ ನಾನು ನನ್ನ ಹುಡುಗಿ ಇಬ್ಬರು ಭೇಟಿಯಾಗಿ ಭೇಟಿಯಾಗಿ ಇವತ್ತಂತರೂ ಆಕಿ ಬಾಯಾಗ ಐ ಲವ್ ಯು ಅಂತ ಕೇಳಿಸ್ಕೊಂತೇನೆ. ಓಹೋ, ಬಾರಿ ಜೋರ್ ನಡೆದೈತ್ ಬಿಡು ಮೀಟಿಂಗ್. ಅಪರೂಪಕ್ಕಿಬ್ರು ಮಾತಾಡತ್ತೀವಿ ನೋಡು, ನಿಮ್ ತಂಗಿ ಬಂದೇ ಬಿಟ್ಲು. ಬಾರಿ ಏನ್ ಮಾಡತ್ತಿ ಅಲ್ಲಿ ನಿಂತ? ಅಣ್ಣ ಅತಿಯಮ್ಮ ಹೂ ಅಂದ್ಲ. ಅಬ್ಬಬ್ಬಬ್ಬ ಬೆಟ್ಟಗಾತಿರ ಇವತ್ತು, ಬಾರಿ ಜೋರದಿ ಬಿಡೆ. ಮನ್ಯಾಗೆ ಹೂ ಅಂದಾರ, ಇನ್ನ ನನ್ನ ಹುಡುಗಿ ಹೂ ಅನ್ನಂಗಿಲ್ಲನ. ಆಕಿಗೆ ಇಷ್ಟ ಇತ್ತು ಹೇಳಿದ್ದಿಲ್ಲ ಅಷ್ಟೇ, ಏನ್ ಮಾಡಕ್ಕಿತ್ತು. ಸರಿನಪ್ಪ, 1,000 ರೂಪಾಯಿ ಕೊಡು ಮತ್ತೆ. ಇನ್ಮೇಲೆ ನೋ ರೊಕ್ಕ, ಇನ್ಮೇಲೆಲ್ಲ ಲೀಗಲಿ, ನೋ ಇಲ್ಲೀಗಲಿ. ನಮ್ಮ ಓನಪ್ಪರ ನಿಂದೇನ? ಹೋಗಿ ಹೇಳೋಗ. ಹೇಳ್ತೀನಿ, ನೀವ್ ಇವತ್ತು ಬೆಟ್ಟ ಆಗತ್ತಿರೋದು ಹೇಳ್ತೀನಿ. ಹೇಳ್ಕೋ, ಯಾರು ಬೇಡ ಅಂದ್ರು ಹೇಳ್ಕೋ. ಇನ್ಮೇಲೆ ಟ್ಯಾಕ್ಸ್ ಹಾಕೋದಿಲ್ಲ, ನೋ. ಇನ್ಮೇಲೆ ಓನ್ಲಿ ನಾವು ಇನ್ಕಮ್ ಟ್ಯಾಕ್ಸಿಗೆ ಎದರದೇ ಇಲ್ಲ. ಹೇಳ್ತೀನಿ ತಡಿ, ಅಪ್ಪನಿಗೆ ಹೋಗಿ ಹೇಳ್ತೀನಿ. ಗೋ ಹೆಡ್. ಏನೋ ಅಲ್ಲ, ಆಕಿ ಹೇಳ್ತಾನಂತ ಹೋದ್ಲಲ್ಲ. ದೇವದಾಸ ಹೇಳಿ ಬಿಡು, ನನ್ನ ಕಷ್ಟ ಕಡಿಮೆ ಮಾಡ್ತಾಳ. ನನಗೂ ಇಷ್ಟ ಐತಿ ಅಂತ ಗೊತ್ತಾಕತಿ. ಗೊತ್ತಾದ್ರೆ ಬೇಗ ಮದ್ವೆ ಆಕೈತಿ. ಯಾವ ಡ್ರೆಸ್ ಹಾಕೋಲಿ? ಸೀರೆ ಉಟ್ಕೊಂಡು ಹೋಗ್ಲಾ? ಬೇಡ ಬೇಡ, ಕಾಲೇಜ್ನಾಗ ಮತ್ತೆ ಬೇರೆ ಹುಡುಗಿಯರು ನೋಡ್ತಾರ. ನನ್ನ ಫ್ರೆಂಡ್ಸ್ ಇಲ್ಲಾಕ ಸೀರೆ ಉಟ್ಕೊಂಬಂದು ಏನು ಎತ್ತ ಹಂಗೆ ಹಿಂಗೆ ಅಂತೆಲ್ಲ ವಿಚಾರಿಸ್ತಾರ. ಅದ್ರಾಗ ಬೇರೆ ಕಾಲೇಜಿಗೆ ಹೋಗಿ ಅಲ್ಲೇ ಸಿಗ್ತೇನೆ ಅಂತ ಹೇಳೀನಿ. ಕಾಲೇಜಿಗೆ ಹಿಂಗೆ ಸೀರೆ ಉಟ್ಕೊಂಡು ಹೋಗ್ಲಿ? ಬೇಡ ಬೇಡ, ಚೂಡಿದಾರನೇ ಹಾಕೊಂಡು ಹೋಗ್ಬೇಕು. ಅಕ್ಕ, ಏನು ಯೋಚನೆ ಮಾಡತ್ತಿ? ಏನಿಲ್ಲ, ಕಾಲೇಜಿಗೆ ಹೋಗೋದ್ ಬಗ್ಗೆ. ಹೌದು, ನೀ ಯಾಕೆ ಸ್ಕೂಲ್ಗೆ ಹೋಗಿಲ್ಲ? ಸೋಮವಾರ ಇವತ್ತು. ಅಕ್ಕ, ನಂಗೆ ಬೇಜಾರಾಗಿತ್ತಕ್ಕ ಇವತ್ತು. ಯಾಕೋ ಹೊಟ್ಟೆ ಭಾಳ ನೋವಾಕತ್ತಿತ್ತು, ಅದಕ್ಕೆ ಹೋಗಿಲ್ಲ. ಹಿಂಗ ಮಾಡ, ಎಕ್ಸಾಮ್ನಾಗ ಡುಮ್ಕಿ ಹೊಡಿತಿ, ಅವಾಗ ಗೊತ್ತಾಕತಿ. ಏನಾರ ಫೇಲ್ ಆಗ ಅವಾಗ ಐತ್ ನೋಡಿ ನಿನಗೆ ಹೊಟ್ಟೆ ನೋವಾಕತ್ತೈತಿ. ಮತ್ತೆ ಇಲ್ಲಿ ಬಂದು ಮಾತಾಡ್ಕೊಂಡು ನಿಂತಿ, ಇದಕ್ಕೆ ಹೊಟ್ಟೆ ನೋವಂಗಿಲ್ಲನ? ಅಲ್ಲಿ ನಾಟಕ. ಈಕಿ ನಮ್ಮವ್ವ ಬರೀ ನಂಬದ ನಿನ್ನ ಸ್ಕೂಲ್ ಬಿಡ್ಸದ. ನನಗೆ ಒಂದಿನ ಬಿಡಿಸ್ತಿದ್ದಿಲ್ಲ, ಬರೇ ಬೈತಿದ್ಲ. ಮಗಳ ಮುದ್ದಿನ ಮಗಳು, ಅದೇನಂತ ಕಿರಿ ಮಗಳು ಕಿವಿ ಕಿತ್ರು ಪ್ರೀತಿ. ಅಕ್ಕ ಸುಮ್ಮನಿರಿ, ಹೇಳ್ಬೇಡ. ಅಕ್ಕ, ನೀ ಕಾಲೇಜ್ಗೆ ಹೋಗಿ ಬರ್ತಿರ್ತೀಯಲ್ಲ, ಅಲ್ಲೇ ದಾರ್ಯಾಗ ಬರ್ತಾ ಸೇವ್ ಪುರಿ ತೊಗೊಂಬಾಕ. ಎಲ್ಲ ಪಾರ್ಸಲ್ ಅವರೇ ಬೇರೆ ಬೇರೆ ಕಟ್ಕೊಡ್ತಾರೆ. ಇಲ್ಲಿ ಹಾಕೊಂಡು ತಿಂತೀನಿ ಅಕ್ಕ, ತೊಗೊಂಬಾರೆ ಅಕ್ಕ ಪ್ಲೀಸ್ ಅಕ್ಕ. ಹಂಗೆ ಪಾನಿನೂ ಕಟ್ಟಿಸ್ಕೊಂಬ, ಮತ್ತು ಪಾನಿ ಬಿಟ್ಗಿಟ್ಟಿ. ಮತ್ತು ಅದಿಲ್ಲ ಅಂದ್ರೆ ಒಂಥರ ಮದ್ವೆ ಊಟಕ್ಕೆ ಹೋಗಿ ಒಂಥರ ಸ್ವೀಟು ಇದು ನೀಡ್ಲಾರ್ದಂಗೆ ಆಗ್ಬಿಡ್ತೈತಿ. ಅದಕ್ಕೆ ಏನು ತೊಗೊಂಬ. ಮತ್ತು ಇದನ್ನು ತಿಂದ್ರೆ ಹೊಟ್ಟೆ ನೋವಲ್ಲನ? ಇಲ್ಲ,
ಈಗ ಅದೆಲ್ಲ ಬೇಡ, ನಾ ಏನ್ ತರಲ್ಲ. ಅಕ್ಕ ನೀ ಎಂತ ಅಕ್ಕ? ಅಕ್ಕಗಳು ತಂಗಿಗೋಸ್ಕರ ಏನೇನೋ ತ್ಯಾಗ ಮಾಡ್ತಾರಂತ, ಒಂದು ಸೇವ್ ಪುರಿ ತಂದು ಕೊಡೋದಾಗಲ್ಲ ನಿಂಗೆ? ಅಲ್ಲಿ ಎಕ್ಸ್ಟ್ರಾ ಡೈಲಾಗ್. ಆತೋ ತಂದು ಕೊಡ್ತೀನಿ. ಹೌದು, ಏನೋ ಯೋಚನೆ ಮಾಡ್ತಾ ಇದ್ದಿ, ಏನೋ ಡ್ರೆಸ್ ಅಂದಂಗಾತು. ನೀನ್ ಯಾವಾಗಿಂದ ಕಾಲೇಜ್ಗೆ ಹೋಗ್ಬೇಕಾರ ಯಾವ ಡ್ರೆಸ್ ಹಾಕೋಲಿ ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ದ? ಸಿಕ್ಕಿದ್ದ ಹಾಕೊಂಡು ಹೋಗಿದ್ದಿ? ಅಕ್ಕ ಯಾರನಾರ ಬೆಟ್ಟಾಗ ಕೊಂಟಿಯೇನೆ? ನೋಡು ನಿನ್ ವಯಸ್ಸಿಗೆ ತಕ್ಕಂಗೆ ಮಾತಾಡತ್ತೀಯನ್ ನೋಡಿ. ನಾನು ಯಾರನ್ನ ಭೇಟಿಯಾಗ್ಲೆ? ಹೋಗ್ಲಿ ಬಿಡಿ, ನಮ್ಗೆ ಯಾಕೆ ಬೇಕಾದ ಡ್ರೆಸ್ ಸುದ್ದಿ. ನಂಗೆ ಸೇವ್ ಪುರಿ ಮಾತ್ರ ತಂದ್ಕೊಡು, ಪಾನಿ ಎಕ್ಸ್ಟ್ರಾ ಕಟ್ಟಿಸ್ಕೊಂಬಾ. ಯಪ್ಪ ದೇವ್ರೆ, ನಮ್ಮ ತಂಗಿಗೆ ಹಿಂಗೆ ಅನ್ಸಿತ್ತಂದ್ರೆ ಇನ್ನೇನಾರ ಡ್ರೆಸ್ ಗಿಸ್ ಅಂತ ಹುಡ್ಕೊಂಡು ಕುಂತ್ರೆ ನಮ್ಮ ಮಗು ಗೊತ್ತಾಗೋದು ಏನು ಭಾಳ ತಗಲ್ಲ. ಯವ್ವ ದೇವ್ರೆ ಬೇಡ ತಡಿ. ಹಂಗಾದ ನಾರ್ಮಲ್ ಡ್ರೆಸ್ ಹಾಕೊಂಡು ಹೋಗ್ತೀನಿ. ಇದು ಹೆಂಗೈತೆ ಡ್ರೆಸ್? ಚೆನ್ನಾಗಿ ಕಾಣಿಸ್ತೈತಲ್ಲ? ಚಲೋ ಆಗೈತೆ, ಅಡ್ಡಿ ಇಲ್ಲ, ಮಸ್ತ್ ಕಾಣಕತ್ತೈತಿ. ಇದನ್ನೇ ಹಾಕೊಂಡು ಹೋಗ್ತೀನಿ. ರಾಜ ರಾಜ ಕನಸಿನ ರಾಜ, ನಾ ಮೆಚ್ಚೋ ಹುಡುಗ ರಾಜರ ರಾಜ, ನಗ್ತಾನೆ ನಗಿಸ್ತಾನೆ ನನ್ನ ರಾಜ, ರಾಜ 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 ಕನಸಿನ ರಾಜ. ಜಕುಮಾರ ಜಕುವೀರ ಯಾರು ಇಲ್ಲ ಇವನ ಮುಂದೆ, ಜಕ್ಕಿ ಚಾನ್ ಜೇಮ್ಸ್ ಪೌಂಡ್. ಏನದ ರಜ ರಜ ಹಾಡ? ಯಾಕ ಏನು ಬಾರಿ ಟಿಪ್ ಟಾಪ್ ಆಗಿ ಡೆಕೋರೇಟು ಆಗಿ ಹಾಡು ಬೇರೆ ಹೇಳಾಕತ್ತಿ. ಕಾಲೇಜಿಗೆ ಹೊಂಟಿ ಹೌದಿಲ್ಲ? ಕಾಲೇಜಿಗೆ ಹೊಂಟಿರೋದು ಮತ್ತೆ ಎಲ್ಲಿ ಹೋಗಿನ್ ಬೇ? ಏನಪ್ಪ ಎಂದೂ ಹಾಡ್ಲಾರ್ದಕ್ಕಿಂದ ಹಾಡಾಕತ್ತಿ, ಅದೇ ಒಂಥರ ವಿಚಿತ್ರ ಆಗತ್ತತಿ. ಅದನ್ನೇ ಖುಷಿ ಪಡ್ಬೇಕು, ನನ್ನ ಮಗಳು ಇಷ್ಟು ಖುಷಿ ಆಗದಾಳಲ್ಲ ಅಂತೇಳಿ. ಅದನ್ನ ಬಿಟ್ಟು ಒಂದಳತಿ ದುಃಖ ಪಡ್ತೀಯಲ್ಲ, ಹಾಡಕತ್ತಾಳಲ್ಲ ಅಂತ. ಹಾಡೋದು ತಪ್ಪನ್ಬೇ? ಹಾಡೋದು ತಪ್ಪಲ್ಲವಾ ತಾಯಿ? ನಾಷ್ಟ ಮಾಡೋದು ಪರಿಜ್ಞಾನ ಇಲ್ದಂಗ ಕಾಲೇಜಿಗೆ ಲೇಟ್ ಆಗ್ತಾ ಐತಿ, ಚಂದ ಕನ್ನಡಿ ಮುಂದೆ ಡ್ರೆಸ್ ಹಾಕೊಂಡು ಆ ಕಡೆ ಕಡೆ ನೋಡ್ಕೊಂತ ಹಾಡು ಹೇಳಾಕತ್ತಿಲ್ಲ, ಇದು ತಪ್ಪು. ಅದಕ್ಕೆ ಕೇಳಿದ್ದೆ. ಅಯ್ಯೋ ಲೇಟ್ ಆಯ್ತು. ನೀ ಮಾಡೋದು ಇಂಥದ್ದೇ ನೋಡ್, ಬರೇ ಲೇಟ್ ಆತಲ್ಲ ಕಾಲೇಜಿಗೆ. ಮಾತಾಡ್ಸ್ಕೊಂತ ನಿಂತು ಬರೇ ಟೈಮ್ ಮಾಡ್ತಿ. ನಾನ ಅಲ್ಲ, ಮಾತಾಡ್ಕೊಂತ ಕುಣ್ಕೊಂತ ಹಾಡ್ಕೊಂತ ನಿಂತ ಕೀಕಿ ಬೈದಿದ್ ನನಗ. ಹಂಗ ಹೋಗ್ಬೇಡಿ ಕಬ್ರಿಗೇಡಿ, ಅವಸರದಾಗ ನಾಷ್ಟ ಮಾಡಿ ಹೋಗು. ಅರಿ ಹೇಳ್ರಿ, ನಾ ಜಕ ಮಾಡೋಗ್ರಿ. ಬಚ್ಚಲಾಗ ವಸ್ತ್ರಾನು ಇಟ್ಟೇನಿ, ಜಾಕ ಮಾಡಿಬಿಡ್ರಿ. ಇದು ಪಾರ್ವತಿ, ಸ್ವಲ್ಪ ಹುಷಾರಾಗೈತಿ, ನಾಳೆ ಒಂಚೂರು ಆಫೀಸ್ಗೆ ಬರ್ಲ್ಯಾ ಏನು? ಯಾಕ ಯಾಕ? ಅಲ್ಲ ರೆಸ್ಟ್ ಮಾಡ್ರಿ, ಆರಾಮಾಗಿ ಇರ್ರಿ, ವಿಶ್ರಾಂತಿ ತಗೋರಿ ಅಂತ ಹೇಳ್ತಾ ಇದೀನಿ, ಮತ್ತೆ ಆಫೀಸ್ಗೆ ಹೋಗ್ತೀನಂತಿರಲ್ಲ. ಅಲ್ಲ ಮಗ ಹೊಂಟಿರದ ಅವಂಗ ಇನ್ನೂ ಅಷ್ಟು ತಿಳಿಯಲ್ಲ ಅನ್ಸುತ್ತೆ. ನಾನು ಜೊತೆಗೆ ಹೋದ್ರೆ ಹೇಳ್ಕೊಡ್ತೀನಿ ಅಂತ. ಏನ್ ಬೇಡ, ಇನ್ನೂ ಒಂದು ವಾರ ನೀವು ಮಕ್ಕೊಂಡಲ್ಲೇ ಮಕ್ಕೊಂಡಿರ್ಬೇಕಷ್ಟೇ. ಯಪ್ಪ ದೇವ್ರ, ಹೋಗ್ಲಿ ಈ ಹಣ್ಣುಗಳರ ಒಯ್ದು ಕ್ವಾಣಾಗಿಡು. ಆ ಹಣ್ಣುಗಳು ನಂಗೆ ನೋಡಿ ನೋಡಿ ತಲಿ ಕೆಟ್ಟ ಹೋತು. ಏನ್ ತಿಂದಿರಿ ನೀವು ಹಣ್ಣ? ತಗೊಂಡೋಗಂತ ಏನಂಗ ತಿಂದಾರಂಗ ಹೇಳ್ತಾರ. ನಾನಾಗೆ ಸುಲ್ದು ಕೊಟ್ರೆ ಒಂದ್ ತಿಂತೀರಿ, ಇಲ್ಲಾಂದ್ರೆ ಇಲ್ಲ. ತಿನ್ಬೇಕ್ರಿ. ಆತ ಅಪ್ಪ ಅವ್ವ ಮಾಡ್ತೀನಿ ತಡಿ. ಅಣ್ಣ ನನಗ 1000 ರೂಪಾಯಿ ಕೊಡಂಗಿಲ್ಲ ಅಂದೆಲ್ಲ ನೀನು, ನೋಡ್ತೀರ ನಿನ್ ಮದ್ವೆಗೆ ಹೆಂಗೆ ಕಲ್ಲಾಗ್ತೇನೆ ಅಂತೇಳಿ. ಸಣ್ಣದೊಂದು ಟ್ವಿಸ್ಟ್. ತಂಗಿನ ಎದುರು ಹಾಕೊಂಡ್ರೆ ಏನಾಕೈತಿ ಅಂತೇಳಿ ರಿವೆಂಜ್. ಅಪ್ಪ ಅವ್ವ ನಿಮ್ಗೊಂದು ಮಾತು ಹೇಳ್ಬೇಕಿತ್ತು ನಾನು. ಏನದ? ಏನಾರ ತಲೆ ಕೆಡಿಸಿ ಆ ಊರಿಗೆ ಹೋಗ್ಬೇಕು ಅಂತ ಹೇಳಿ ರಾಗ ತೆಗೆದಿದ್ರೆ ಮತ್ತೆ ಮಾತಾಡ. ಹೋಗಿ ಬಂದ ಆತೀಗ. ಅದಲ್ಲ, ನೀವು ಅಣ್ಣಂಗೆ ಮದುವೆ ಮಾಡ್ಬೇಕಂತ ನೀವು ಮಾತಾಡತ್ತೀರಿ. ನೋಡಿದ್ರ ಅಣ್ಣ ಯಾವ್ದೋ ಒಂದು ಹುಡುಗಿನ ಲವ್ ಮಾಡಾತನ. ಯಾವ ಹುಡುಗಿ ಅಂತ ನಂಗೂ ಗೊತ್ತಿಲ್ಲ. ಬಟ್ ಅಕ್ಕಿನ ಮಾತ್ರ ಬಹಳ ಪ್ರೀತಿ ಮಾಡತಾನ. ಮದುವೆ ಆದ್ರೆ ಅಕ್ಕಿನ್ನೇ ಅಂತ ಹೇಳತಾನ. ಅದು ಇವತ್ತು ಏನದು ಏನೋ ಹಾಡು ಹೇಳ್ತಾ ಇದ್ದ. ನಾನು ಹೋದೆ, ಅವನ ದೇವದಾಸ್ ಅದನ್ನಲ್ಲ, ಆ ದೇವದಾಸನ ಜೊತೆ ಮಾತಾಡ್ತಾ ಇದ್ದ. ಇವತ್ತು ಹೋಗಿ ಪಾರ್ಕ್ನ ಬೆಟ್ಟಕ್ಕೇನಿ ಐ ಲವ್ ಯು ಅಂತ ಹೇಳಲೇಬೇಕಿ. ನಾ ಹಿಂಗೆ ಏನೇನೋ ಮಾತಾಡ್ತಾ ಇದ್ದ. ಅವನು ಆಕಿನ ಭಾಳ ಪ್ರೀತಿ ಮಾಡಾತನ. ಅಯ್ಯೋ ದೇವ್ರಿ, ಎಂಥದನ್ನ ಲವ್ ಮಾಡಕತ್ನಪ್ಪ ಇವನು. ಹಿರಿಯಕ್ಕನ ಚಾಳೆ ಮನೆ ಮಂದಿಗೆಲ್ಲ ಅಂತೇಳಿ ಆಕೆ ನೋಡಿದ್ರೆ ಅವ್ನು ಲವ್ ಮಾಡಿದ್ಲು. ಅವ್ರು ನೋಡಿದ್ರೆ ಬರೋಬ್ಬರಿ ಇಲ್ಲ, ಹುಡುಗ ಚಲೋ ಅದ ಅನ್ನೋ ಕಾರಣಕ್ಕೆ ಒಪ್ಕೊಂಡ್ವಿ. ಇವ ನೋಡಿದ್ರೆ ಇನ್ಯಾರು ಲವ್ ಮಾಡಕತ್ತಾನೋ ಏನೋ, ಕಾಲೇಜ್ನಾಗ ಯಾವ್ದಾರ ತಳ್ಕೊಬ್ಳಕು ಮಾಡ್ಕೊಂಡು ಅಡ್ಡಾಡೋದನ್ನ ನೋಡಿ ಇಷ್ಟಪಟ್ಟನು. ಏನು ಸುಡುಗಾಡೈತೆ ಅಂತ ನಾನು ರೀ ನಾವು ಮೊದಲ ಮದುವೆ ಮಾಡಿಬಿಡ್ಬೇಕಿತ್ರಿ ಅಂದೇನ. ನಾನು ಎಲ್ಲಿ ಕೇಳ್ತೀನಿ ನನ್ನ ಮಾತು ನೀವು? ಸುಮ್ನಿರ, ಯಾಕಂಗ್ ಮಾತಾಡ್ತಿ? ಪ್ರೀತಿ ಮಾಡ್ಯಾನ, ಇರ್ಲಿ ಅವನೇ ಬಂದು ಹೇಳ್ತಾನ. ಇಲ್ಲ ಇರ್ಲಿ, ಅವ್ನು ಪ್ರೀತಿ ಮಾಡಿದ್ರೆ ಮತ್ತೇನು ಮಾಡೋದು? ಅವನಿಗೆ ಅವ್ನು ಯಾವ ಪ್ರೀತಿ ಮಾಡ್ಯಾನ, ಯಾವ ಹುಡುಗಿನ ಕರ್ಕೊಂಬ ಅಂತ ಹೇಳಿದ್ರಾತು. ಈಗ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಬೇಡ. ವಯಸ್ಸಿಗೆ ಬಂದ್ಮೇಲೆ ಮಕ್ಕಳು ಒಂಥರ ದೋಸ್ತರ ಗತೆ ನೋಡ್ಬೇಕು. ಈಗ ತಡಿ, ಬಂದ್ ಹುಡುಗಿ ಎಂತ ಸರಿ ಇಲ್ಲ, ಅವಳು ಏನ ಜಗಳ ಮಾಡ್ತಾಳ, ಹೆಂಗ ಅದಾಳ ಅಂದ್ರು ಗಂಡನರ ಚಂದಾಗಿ ನೋಡ್ಕೊಂತಾಳ. ನಮಗ್ ಬೇಕಾಗಿರೋದೇನು ಫೈನಲಿ ಗಂಡ ಐತಿ ಚಂದ ಇದ್ರೆ ಅಷ್ಟ ಸಾಕು. ಅದೇ ಗಂಡನ ಚಂದ ನೋಡ್ಕೊಂಡ್ರೆ ಅಷ್ಟ ಸಾಕು. ಆಕಿ ಯಾರನ್ನ ಇಷ್ಟಪಟ್ಟನವ
ಅವ್ರನ್ನೇ ಮದುವೆ ಮಾಡ್ಕೊಲಿ ಬಿಡ. ನಾವು ಸುಮ್ಮನೆ ಪಾಪ ಪಾರ್ವತಿನ ನಮ್ಮ ಮನೆ ಸೊಸಿ ಮಾಡ್ಕೋಬೇಕಂತ ಇದ್ವಿ. ನೋಡಿದ್ರೆ ಇವ ಯಾವ್ದೋ ಹುಡುಗಿನ ಇಷ್ಟಪಟ್ಟಾನ ಅಂತ ಗೊತ್ತಾದ ಸುದ್ದಿ. ಬೇಡ, ಇನ್ನು ಒಳ್ಳೇದಾತ್ ನಾವು ಮಾತಾಡ್ಲಾರ್ದು. ನಾವು ಹೋಗಿ ಪಾರ್ವತಿನ ಕೇಳಿ ಅವ್ರ ಮನೆ ಮಾತಾಡಿ ಇವ ಲಾಸ್ಟಿಗೆ ನಾವು ಹುಡುಗಿ ಬೇರೆ ಅದನ್ನ ಪ್ರೀತಿ ಮಾಡತ್ತೀನಿ ಅಂದಿದ್ರೆ ಎಷ್ಟು ಬೇಜಾರಾಕೈತೆ ಅವ್ರಿಗೆ. ಒಳ್ಳೇದಾತ್ ಬಿಡು, ನಾವು ಇನ್ನೂ ಮಾತಾಡ್ಲಾರದ್ದು. ಬೇಡ, ಇವ ಯಾವ ಹುಡುಗಿನ ಇಷ್ಟಪಟ್ಟಾನ ಅದ ಹುಡುಗಿ ಕೂಟ ಮದುವೆ ಆಗುವಲ್ತಕ್ಕ ಏನು ಅವನ ಬಂದು ಹೇಳ್ತಾನೆ. ನೀನಾಗೆ ಮತ್ತೇನು ಕೇಳಕ್ ಹೋಗ್ಬೇಡ. ಏ ಯಾ ಹುಡುಗಿ ಏನು ಎತ್ತ ಹೆಸರು ಫೋಟೋ ಏನಾರ ಗೊತ್ತನ ನಿನಗ? ಆ ಇಲ್ಲಪ್ಪ, ನಂಗೇನು ಗೊತ್ತಿಲ್ಲ. ಗೊತ್ತಿಲ್ಲನ? ಆತ್ ಬಿಡು, ಬಾಡೆ ಕೇಳ್ದಾಗ ಏನೂ ಇಲ್ಲ ಅಂತಿದ್ದ ನೋಡು. ಎದನ್ನಾರ ಎಂಥದನ್ನಾರ ಲವ್ ಮಾಡ್ಲಿ, ಅವಾಗ ಐತೆ ಅವಾಗ. ನೇನು ನಾ ಹೇಳ್ದಂಗ ಕೇಳ್ಬೇಕು. ಏನು ಅಕ್ಕನೂ ತಿಳಿದಂಗ ಮದುವೆ ಆಗತ್ತಾಳ, ಇನ್ ತಮ್ಮನೂ ಅದನ್ನ ಮಾಡಿದ್ರೆ ನಾಳೆ ನೀ ಯಾರನ್ನ ಲವ್ ಮಾಡ್ತೀಯ ನೋಡು. ನೀ ಮದುವೆ ಮಾಡ್ಕೊಂಡ ಕರ್ಕೊಂಬಂದ್ಬಿಡು, ಹೇಳಕ್ ಹೋಗ್ಬೇಡ ಮತ್ತೆ ನಮಗ. ಅಯ್ಯ, ಅವ್ ಮಾಡೋದಕ್ಕೆ ನೀ ನನಗೆ ಯಾಕೆ ಬೈತಿ? ಮತ್ತೆ ಅಕ್ಕ ತಮ್ಮ ಇಬ್ರು ಪ್ರೀತಿ ಮಾಡಕತ್ತೇನೆ ಅಂತ ಹೇಳಿದ್ರೆ ಮತ್ತೆ ನೀ ಅವ್ರ ತಂಗಿಯಲ್ಲ, ನೀನು ಅವ್ರಿಗಿಂತ ಒಂಚೂರು ಮುಂದಲ್ಲ. ನೀ ಮದುವೆ ಮಾಡ್ಕೊಂಡ ಕರ್ಕೊಂಬಂದ್ಬಿಡು. ಎಲ್ಲದಕ್ಕೂ ನಂಗೆ ಬೈತಿ, ಬಾಯಿ ಮುಚ್ಕೊಂಡು ಇರಂಗೇ ಇಲ್ಲ ನೋಡತ್ತ. ಆ ಹುಡುಗಿ ಮೇಲೆ ಅದು ಚೀರಾಡ್ತಿ. ಯಾಪ ಲವ್ ಅಂತ ಲವ್ ಕಲ್ಲು ಹಚ್ಚಲಿ ಯಾಕೆ ಹಿರಿಯ ತೋರಿಸಿದ್ದೀನಿ ಲಗ್ನ ಬರ್ದಾನೆ ಇವ್ರ ಮಸಡೆ ಆಗನಾತ.